ಜೋಡಿ ನಂಬರ್ 1 ಸದ್ಯ ವಿವಾದಗಳಿಂದ ಹೆಚ್ಚು ಸುದ್ದಿಯಾಗ್ತಿದೆ. ಯಾವ ಕಾರ್ಯಕ್ರಮವನ್ನ ದಂಪತಿ ಟಿವಿನಲ್ಲಿ ನೋಡಿ ಇಷ್ಟಪಟ್ಟಿದ್ರೋ ಅದೇ ಶೋವನ್ನ ತಿರಸ್ಕರಿಸುವ ಹಂತಕ್ಕೆ ಬಂದು ತಲುಪಿದೆ. ಹೌದು, ಈಗಾಗಲೇ ಈ ವಾರ ಪ್ರಸಾರವಾಗಲಿರುವ ನೂತನ ಟಾಸ್ಕ್ ಕುರಿತು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಆದರೆ ಪ್ರೋಮೋ ನೋಡಿದ ಪ್ರತಿಯೊಬ್ಬರು ಕೂಡ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದಾರೆ. ಇದೇನು ಜೋಡಿ ನಂಬರ್ 1 ಅಥವಾ ಜಟಕ ಬಂಡಿನ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಫೇಸ್ ಯುವರ್ ಪಾರ್ಟ್ನರ್ ರೌಂಡ್ ಅಂತ ಈ ವಾರದ ಟಾಸ್ಕ್ ಅಂತೆ. ಈ ಟಾಸ್ಕ್ನಲ್ಲಿ ಎಲ್ಲ ಜೋಡಿಗಳು ಮನಬಿಚ್ಚಿ ಮಾತಾಡಬೇಕಂತೆ. ವಿಚಿತ್ರ ಅಂದರೆ ಸೆಲೆಬ್ರಿಟಿಗಳ ವೈಯಕ್ತಿಕ ವಿಷಯ ಚಾನಲ್ನ TRP. ಯಾಕೆಂದರೆ ಈಗ ಮದುವೆಯಾಗಿರೋ ಜೋಡಿನೂ ಇದೆ, ಮದುವೆಯಾಗಿ 25-30 ವರ್ಷವಾಗಿರೋ ಜೋಡಿನೂ ಇದೆ. ಈ ಜೋಡಿಗಳ ಮಧ್ಯೆ ಚಾನಲ್ ಬಿರುಕು ಮೂಡಿಸ್ತಾ ಇದೆಯಾ ಎಂಬ ಅನುಮಾನ ಎಲ್ಲರಲ್ಲೂ ಕಾಡ್ತಾ ಇದೆ. ಜೋಡಿ ನಂಬರ್ 1 ಶೋನ ಅದೆಷ್ಟೋ ಮನೆಗಳಲ್ಲಿ ಮನೆ ಮಂದಿ ಕೂತು ನೋಡ್ತಾರೆ. ಅವರಿಗೆ ಇಂತಹ ಬೇಡದೇ ಇರೋ ಮೆಸೇಜ್ ಕೊಡೋದು ಚಾನೆಲ್ನ ಉದ್ದೇಶನ ಅಥವಾ ಸೆಲೆಬ್ರಿಟಿಗಳು ಶೋ ಮುಗಿದ ಮೇಲೆ ಡಿವೋರ್ಸ್ ಕೊಡ್ಲಿ ಅಂತಾನ ಗೊತ್ತಿಲ್ಲ. ಇನ್ನು ಗೀತಾ ಭಾರತಿ ರಾಜಾರಾಮ್ ಅಂತೂ ಜಗಳನೆ ಮಾಡಿಕೊಂಡ್ರು. ಕೊನೆಗೆ ಗೀತಾ ಅವರು ಕಣ್ಣೀರು ಸುರಿಸಿದ್ರು. ಜಗ್ಗಪ್ಪ ಮತ್ತು ಸುಷ್ಮಿತಾ ದಂಪತಿ ನಡುವೆ ಮಾತಿನ ಮಲ್ಲ ಯುದ್ಧವಂತೆ. ಅದರಲ್ಲೂ ಜಗ್ಗಪ್ಪ ಕೇಳ್ತಾರೆ, ಕಾರಣ ಇಲ್ಲದೆ ಕೋಪ ಮಾಡ್ಕೋತೀಯಲ್ಲ ಯಾಕೆ ಅಂದಿದ್ದಾರೆ. ಆಗ ಸುಷ್ಮಿತಾ, ಕೋಪ ಭರಿಸೋರಿಗೆ ಯಾವುದರಲ್ಲಿ ಹೊಡಿಬೇಕು ಅಂತಾರೆ. ಇದೆಲ್ಲ ಮನೆಯಲ್ಲಿ ಕೂತು ಮಾತಾಡೋ ವಿಷಯ. ಆದರೆ ಶೋ ಅಂತ ಹೇಳಿ ಚಾನಲ್ಗೆ ಬಂದು ನಿಮ್ಮ ಮರ್ಯಾದಿನ ನೀವೇ ಕಳೆದುಕೊಳ್ತಿದ್ದೀರಾ. ಬಾಳು ಬೆಳಗುಂದಿ ದಂಪತಿ ಹೇಳೋದೇ ಬೇಡ. ಬಾಳು ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೂ ಕೋಪ ಮಾಡ್ಕೋತಾರೆ ಅಂತ. ಆಗ ಮಾಲಾಶ್ರೀ ಹೇಳ್ತಾರೆ ಕರೆಕ್ಟಾಗಿ ಸ್ಪಂದಿಸಬೇಕು, ಆಗ ಕೋಪ ಮಾಡ್ಕೊಳ್ಳಲ್ಲ ಅಂತಾರೆ. ಕೊನೆಗೆ ಬಾಳು ಸಿಟ್ಟು ಮಾಡಿಕೊಂಡು ಮಾಲಾಶ್ರೀ ಕಣ್ಣೀರು ಹಾಕಿದ್ದಾರೆ. ನಂತರ ಜಡ್ಜ್ ಮಾಳವಿಕಾ ಅವರೇ ಬರಬೇಕಾಯಿತು. ಬಾಳು ಕೊನೆಗೆ ಒಂದು ಮಾತನ್ನ ಹೇಳ್ತಾರೆ, ನನಗೆ ಬೆಳಗ್ಗೆಯಿಂದ ಬದುಕು ಜಟಕ ಬಂಡಿನೇ ನೆನಪಾಗ್ತಿದೆ ಅಂತಾರೆ. ಅಲ್ಲಿಗೆ ಮುಗಿದೇ ಹೋಯಿತು. ಮಾಳವಿಕಾ ಅವಿನಾಶ್ ಅವರಿಗೆ ಹೊಸ ಶೋ ಸಿಕ್ಕೇ ಬಿಡ್ತು. ಅದುವೇ ಬದುಕು ಜಟಕ ಬಂಡಿ. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತಾರೆ. ಆದ್ರೆ ಈ ಶೋನಲ್ಲಿ ಗಂಡ ಹೆಂಡತಿ ಜಗಳ ಕೋರ್ಟ್ ಮೆಟ್ಟಿಲು ಹತ್ತುವವರೆಗೆ ಅನ್ನುವ ಹಾಗೆ ಚಾನಲ್ ಬಿಂಬಿಸ್ತಾ ಇದೆ. ಈ ಜಗಳ ಚಾನಲ್ನವರು ಸ್ಕ್ರಿಪ್ಟ್ ಕೊಟ್ಟು ಮಾಡಿಸ್ತಾರೋ ಅಥವಾ ಜೋಡಿಗಳೇ ಮನಸ್ಸು ಬಿಚ್ಚಿ ಮಾತಾಡ್ತಾರೋ ಗೊತ್ತಿಲ್ಲ. ಆದ್ರೆ ನಾಳೆ ಈ ಶೋನ ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ ನೋಡಿದ್ರೆ ಏನು ಅನ್ಕೋಬೇಡ. ಶೋ ಗೆಲ್ಲೋಕೆ ಇಂಥದ್ದೆಲ್ಲ ಗಿಮಿಕ್ ಬೇಕಾ ಅಂತ ನನ್ನ ಅನಿಸಿಕೆ. ಒಟ್ನಲ್ಲಿ ಫೇಮಸ್ ಆಗೋದು ಮುಖ್ಯವಲ್ಲ, ಫೇಮಸ್ ಆದ ಮೇಲೆ ಅದನ್ನ ಉಳಿಸ್ಕೊಳ್ಳೋದು ಮುಖ್ಯ.